ಹಾಯ್ ಹಲೋ ನಮಸ್ಕಾರ ಗೆಳೆಯರೇ, ಎಲ್ರಿಗೂ ಬಿಂದಾಸ್ ವಿಜಯ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆಯೇ ಎಲ್ರಿಗೂ ಶುಭೋದಯ. ಬೆಳಗ್ಗೆನೇ ಎದ್ಬಿಟ್ಟು ನಾವು ಕಿಚನಲ್ಲಿ ಬಂದುಬಿಟ್ಟಿದ್ದೀವಿ. ಹಾಗೆಯೇ ಬೆಳಗ್ಗೆನೇ ಮಳೆಯೂ ಕೂಡ ಸ್ಟಾರ್ಟ್ ಆಯಿತು, ಸಣ್ಣದಾಗಿ ಮಳೆಯೂ ಕೂಡ ಬೀಳ್ತಾ ಇದೆ. ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಇಡ್ಲಿ ಹಾಗೆಯೇ ಚಟ್ನಿ ಇವಾಗ ರೆಡಿ ಮಾಡಲ್ಲ, ಸ್ವಲ್ಪ ಸಮಯ ಆದ ನಂತರ ರೆಡಿ ಮಾಡ್ತೀವಿ. ಮೊದಲನೇದಾಗಿ ನಾವು ಇಲ್ಲಿ ಅನ್ನನ ಬೇಯಿಸೋಕೆ ಇಟ್ಟಿದ್ದೀವಿ. ಹಾಗೆಯೇ ಆ ಕಡೆ ಇಡ್ಲಿ ಪಾತ್ರೆನೂ ಕೂಡ ಇಟ್ಟಿದ್ದೀವಿ. ಈ ಇಡ್ಲಿ ತಟ್ಟೆ ಮೇಲೆ ಒರೆಸ್ತಾ ಇರೋದು ತುಪ್ಪನ ಒರೆಸ್ತಾ ಇದ್ದಾಳೆ. ಹಾಗೆಯೇ ತುಪ್ಪ ಒರೆಸೋದು ಯಾಕಂತ ಹೇಳಿದ್ರೆ ಹಿಟ್ಟು ಬೆಂದಾದ ನಂತರ ಅದು ಅಂಟ್ಕೊಳ್ಳದೆ ಇರಲಿಕ್ಕೋಸ್ಕರ ಅದನ್ನು ಒರೆಸ್ತಾ ಇರೋದು. ಬೇಗನೆ ಎದ್ಬಿಟ್ಟು ನಾವಿಬ್ಬರು ಬಂದುಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡ್ತೀವಿ. ಹಾಗೆಯೇ ಅಪ್ಪು ಅಭಿ ಮಲ್ಕೊಂಡಿದ್ದಾರೆ. ಅವರು ಹೇಳೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಕಿಚನಲ್ಲಿ ಎಲ್ಲ ಕೆಲಸಗಳನ್ನೆಲ್ಲ ನಾವಿಬ್ಬರು ಬೇಗ ಮುಗಿಸಾದ ನಂತರನೇ ಅವ್ರಿಗೆ ಎದ್ದೇಳಿಸೋದು. ಕಿಚನಲ್ಲಿ ಬಂದರೆ ಗಾಯ್ಸ್, ನಾನು ತರಕಾರಿನ ಕಟ್ ಮಾಡೋದು, ತೆಂಗಿನಕಾಯಿ ಕೆರಿಯೋದು, ಆ ರೀತಿಯಲ್ಲಿರೋ ವರ್ಕ್ಗಳನ್ನು ನಾನು ಮಾಡ್ತೀನಿ. ಮೇನ್ ವರ್ಕ್ಗಳನ್ನೆಲ್ಲ ಹೆಂಡ್ತಿನೇ ಮಾಡೋದು. ಹಾಗೆಯೇ ಈಗ ತರಕಾರಿ ತೊಗೊಂಡಿದ್ದೀನಿ, ಅದನ್ನು ಸಾರು ಮಾಡೋಕ್ಕೋಸ್ಕರ ಕಟ್ ಮಾಡಿಕೊಡ್ಬೇಕು. ಹಾಗೆಯೇ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಾದ ನಂತರನೇ ಕಟ್ ಮಾಡೋದು. ಈ ಸೈಡಲ್ಲಿ ಗಾಯ್ಸ್ ಅನ್ನ ಕೂಡ ರೆಡಿ ಆಗ್ತಿದೆ. ಹಾಗೆಯೇ ಪಾತ್ರೆಯಲ್ಲಿ ಇಡ್ಲಿ ತಟ್ಟೆನ ಇಡೋ ಟೈಮ್ ಆಗಿದೆ. ಹಾಗೆಯೇ ಕೇರಳ ಸೈಡಲ್ಲಿ ಜಾಸ್ತಿ ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತಾರೆ, ವೈಟ್ ರೈಸ್ ಯೂಸ್ ಮಾಡಲ್ಲ. ಹಾಗೆಯೇ ಈ ರೈಸನ್ನು ಬೆಳಗ್ಗೆನೇ ರೆಡಿ ಮಾಡೋಕ್ಕೆ ತುಂಬಾ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ರಾತ್ರಿಯೇ ನೀರನ್ನು ಬೇಯಿಸ್ಬಿಟ್ಟು ಅದರಲ್ಲಿ ಅಕ್ಕಿನ ಹಾಕಿಬಿಟ್ಟು ರೈಸ್ ಕುಕ್ಕರಲ್ಲಿ ಇಡ್ತೀವಿ. ಬೆಳಗಾಗ್ತಿರ್ತಾನೆ 10-15 ನಿಮಿಷ ಬೇಯಿಸಿದ್ರೆ ಸಾಕು, ಅನ್ನ ರೆಡಿ ಆಗುತ್ತೆ. ಹಾಗೆಯೇ ತರಕಾರಿ ಎಲ್ಲ ಕಟ್ ಮಾಡಾಗಿದೆ. ಹಾಗೆಯೇ ಅದು ಸಾರು ಮಾಡೋಕ್ಕೋಸ್ಕರ ಬೇಗನೆ ಕಿಚನಲ್ಲಿ ಕೆಲಸ ಮುಗಿಸ್ಬಿಟ್ಟು ಅಪ್ಪು ಅಭಿನ ಎಬ್ಬಿಸ್ಬೇಕು ಸ್ಕೂಲ್ಗೆ ಹೋಗೋಕ್ಕೋಸ್ಕರ. ಹೋದ ವಾರದಲ್ಲಿ ತುಂಬಾ ಮಳೆ ಇರೋದ್ರಿಂದ ಇಲ್ಲಿ ಈ ಕಡೆ ಕೇರಳದಲ್ಲಿ ಸ್ಕೂಲ್ ಕಾಲೇಜು ಎಲ್ಲ ಲೀವ್ ಇತ್ತು. ಈ ಸಲ ಮಳೆ ಕಡಿಮೆ ಆಗಿರೋದ್ರಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅವ್ರಿಗೂ ಸ್ಕೂಲ್ಗೆ ಹೋಗಲಿಕ್ಕೆ ತುಂಬಾ ಬೇಜಾರು ಮಾಡ್ತಾನೆ. ಹಾಗೆಯೇ ಜಾಸ್ತಿ ಅಳೋದು ಅಪ್ಪು ಹಾಗೇನು ಅಳಲ್ಲ ಸ್ಕೂಲ್ಗೆ ಹೋಗ್ಲಿಕ್ಕೋಸ್ಕರ. ಹಾಗೆಯೇ ಅನ್ನ ಕೂಡ ರೆಡಿಯಾಗಿದೆ. ಹಾಗೆಯೇ ಇದು ಬೇಳೆ ನೋಡ್ಬೋದು, ಇದು ಸಾರು ಮಾಡಲಿಕ್ಕೋಸ್ಕರ. ಅನ್ನದ ಜೊತೆಯಲ್ಲಿ ಸಾರನ್ನ ರೆಡಿ ಮಾಡ್ತೀವಿ. ಸಾರಾದ ನಂತರ ಅದಕ್ಕೋಸ್ಕರ ಸೈಡ್ ಟಚಿಂಗ್ಗೋಸ್ಕರ ನಾವು ಪಲ್ಯನ ಕೂಡ ರೆಡಿ ಮಾಡ್ತೀವಿ. ಏನು ಮಾಡೋದಪ್ಪ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಬಂದುಬಿಟ್ಟು ಫ್ರಿಜ್ ಓಪನ್ ಮಾಡಿದೆ. ಫ್ರಿಜ್ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಇದನ್ನು ನೋಡಿದೆ. ಇದನ್ನು ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಹಾಗೆಯೇ ಇವತ್ತು ಎಲ್ಲ ರೆಡಿ ಆಗ್ತಾಯಿದೆ. ಹಾಗೆಯೇ ಬೆಳಗ್ಗೆನೇ ಎಲ್ಲ ರೆಡಿ ಆಗುತ್ತೆ, ಅನ್ನ ಸಾರು. ಹಾಗೆಯೇ ಇಡ್ಲಿ ಕೂಡ ರೆಡಿಯಾಗಿದೆ. ಹಾಗೆಯೇ ಅಪ್ಪು ಅಭಿಗೂ ಸ್ಕೂಲ್ಗೆ ಹೋಗಬೇಕಾದ್ರೆ ಅವ್ರಿಗೆ ಟಿಫನ್ ತೊಗೊಂಡು ಹೋಗಬೇಕಾಗತ್ತೆ, ಲಂಚು. ಹಾಗೆಯೇ ಅಭಿಗೆ ಸ್ನ್ಯಾಕ್ಸ್ ಬಾಕ್ಸ್ನು ತೊಗೊಂಡು ಹೋಗ್ಬೇಕಾಗತ್ತೆ. ಹಾಗೆಯೇ ನನಗೆ ಫೇವ್ರೇಟ್ ಆಗಿರೋದು ಇದನ್ನು ಪಲ್ಯನಾಗಿ ಮಾಡ್ತೀನಿ. ಅಪ್ಪು ಅಭಿ ಇದನ್ನು ತಿನ್ನಲ್ಲ, ಸ್ವಲ್ಪ ಕಹಿ ಆಗಿರುತ್ತೆ, ಅದಕ್ಕೋಸ್ಕರ ಅವ್ರು ತಿನ್ನಲ್ಲ. ನಾನು, ಹೆಂಡತಿ ಹಾಗೆಯೇ ಆಂಟಿ ಇದ್ದಾರೆ, ಅವರು ಇದನ್ನು ತಿಂತಾರೆ. ಹಾಗೆಯೇ ಗಾಯ್ಸ್, ನಾನು ಕೂಡ ಕೆಲಸಕ್ಕೆ ಹೋಗುವಾಗ ಲಂಚ್ ಬಾಕ್ಸನ್ನು ತಗೊಂಡು ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಬೆಳಗ್ಗೆನೇ ಎಲ್ಲ ರೆಡಿ ಆಗುತ್ತೆ. ಹಾಗೆಯೇ ಕಿಚನಲ್ಲಿ ಬಂದುಬಿಟ್ಟು ಹೆಂಡ್ತಿನ ಹೆಲ್ಪ್ ಮಾಡಿ ನಾನು ಈಗ ದೊಡ್ಡ ಕಟಿಂಗ್ ಮಾಸ್ಟರ್ನೇ ಆಗಿಬಿಟ್ಟಿದ್ದೀನಿ. ನೋಡ್ಬೋದು, ಚೆನ್ನಾಗಿ ಸಣ್ಣದಾಗಿ ಕಟ್ಟಿಂಗ್ ಮಾಡಿದ್ದೀನಿ. ಓಕೆ ಗಾಯ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಓಕೆ ಗಾಯ್ಸ್, ನನ್ನ ಕೆಲಸ ಕಿಚನಲ್ಲಿ ಮುಗೀತು. ಹಾಗೆಯೇ ಸ್ನಾನ ಮಾಡಬೇಕು, ಡ್ಯೂಟಿಗೆ ಹೋಗ್ಲಿಕ್ಕೋಸ್ಕರ ರೆಡಿ ಆಗಬೇಕು. ಹಾಗೆಯೇ ಡ್ಯೂಟಿಗೆ ಹೋಗೋಕ್ಕಿಂತ ಮೊದಲೇ ಚಹಾ ಮಾಡಲಿಕ್ಕೋಸ್ಕರ ಹಾಲನ್ನ ಕೂಡ ತರಲಿಕ್ಕೆ ಹೋಗಬೇಕು. ಅದಕ್ಕೂ ಮೊದಲು ಅಪ್ಪು ಅಭಿನ ಎಬ್ಬಿಸ್ಬೇಕು. ಆಂಟಿ ಎದ್ಬಿಟ್ಟು ಬಂದಿದ್ದಾರೆ. ಹಾಗೆಯೇ ಅವರು ಅಪ್ಪು ಅಭಿನ ಎಬ್ಬಿಸ್ಲಿಕ್ಕೆ ಹೋಗಬೇಕು. ಹಾಗೆಯೇ ತರಕಾರಿನ ಕೂಡ ಕಟ್ ಮಾಡಿಟ್ಟಿದ್ದೀನಿ. ಎಲ್ಲ ಕೆಲಸ ನಂದೆಲ್ಲ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ. ಹಾಗೆಯೇ ಕಂಟಿನ್ಯೂ ವೈಫ್ ಮಾಡ್ತಾಳೆ. ಹಾಗೆಯೇ ಅಪ್ಪು ಅಭಿನ ಎಬ್ಬಿಸ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಇವರು ಆಂಟಿ ರೂಮಲ್ಲಿ ಮಲ್ಕ್ತಾರೆ. ಇಲ್ಲಿ ನೋಡ್ಬೋದು ಗಾಯ್ಸ್, ಇಬ್ಬರು ಇಲ್ಲಿ ಮಲ್ಕೊಂಡಿದ್ದಾರೆ. ಅದರಲ್ಲಿ ಅಭಿ ಎದ್ದಿದ್ದಾನೆ. ಹಾಗೆಯೇ ಅಪ್ಪು ಎದ್ದೇಳಲಿಲ್ಲ, ಅವನು ಎಬ್ಬಿಸ್ಬೇಕು. ಅಭಿ ಹೋಗಲೋ ಬೇಡ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ. ಅಪ್ಪು ಎಬ್ಬಿಸ್ತಿದ್ದಂಗೆ ಬೇಗ ಹೇಳ್ತಾನೆ. ಇಬ್ಬರನ್ನ ಎಬ್ಬಿಸ್ತಿದ್ದಂಗೆ ಬೇಗನೆ ಎದ್ದೇಳ್ತಾಳೆ, ನೋ ಪ್ರಾಬ್ಲಮ್. ಎದ್ದಾದ ನಂತರ ಇವ್ರದ್ದು ಸ್ಟಾರ್ಟ್ ಆಗುತ್ತೆ. ಏನಂತ ನಿಮಗೆ ತೋರಿಸ್ತೀನಿ ನಾನು ಸ್ವಲ್ಪ ಹೊತ್ತಲ್ಲಿ.
ಅಪ್ಪು ನೋ ಪ್ರಾಬ್ಲಮ್. ಅಭಿ ನೋಡಿ ಅಳ್ತಾ ಇದ್ದಾನೆ, ಇವತ್ತು ಹೋಗಲ್ಲ ನಾನು ಅಂದ್ಕೊಂಡು ಅಳ್ತಾ ಇದ್ದಾನೆ. ಓಕೆ ಗೈಸ್, ಇವಾಗ ಹಾಲು ತರಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಹೋಗೋಕ್ಕೋಸ್ಕರ ನಡ್ಕೊಂಡು ಕೂಡ ಹೋಗ್ಬೋದು, ಮನೆ ಹತ್ರನೇ ಇದೆ. ಆದರೆ ಬೈಕಲ್ಲಿ ಹೋಗ್ತಿದ್ದೀನಿ, ಯಾಕಂದರೆ ಬೇಗ ಹೋಗಿ ಬೇಗ ಬರ್ಬೋದು. ಕೆಲಸಕ್ಕೆ ಹೋಗ್ಲಿಕ್ಕೋಸ್ಕರ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಸ್ನಾನನೂ ಕೂಡ ಮಾಡಬೇಕು. ಅದಕ್ಕೋಸ್ಕರ ಬೇಗನೆ ಹೋಗಿ ಬೇಗ ಬರ್ತೀನಿ. ಪ್ಯಾಕೆಟ್ ಹಾಲನ್ನ ನಾನು ಯೂಸ್ ಮಾಡಲ್ಲ, ಯಾಕಂದರೆ ತಗೊಬಂದು ಫ್ರಿಜ್ಜಲ್ಲಿಟ್ಟು ಯಾಕೆ ಸುಮ್ಮನೆ ಅಂದ್ಕೊಂಡು ಇಲ್ಲಿ ಫ್ರೆಶ್ ಹಾಲು ಸಿಗುತ್ತೆ, ಅದನ್ನು ತೊಗೊಂಬರ್ತೀನಿ. ಈ ರೀತಿಯಲ್ಲಿ ಬಾಟಲ್ ತೊಗೊಂಡು ಹೋದರೆ ಬಾಟಲಲ್ಲಿ ಫಿಲ್ ಮಾಡಿಕೊಡ್ತಾರೆ ಹಾಲನ್ನು. ಫ್ರೆಶ್ ಆಗಿರೋ ಒಳ್ಳೆಯ ಹಾಲು, ಸೊಸೈಟಿಲಿ ಸಿಗೋ ಹಾಲು ಗೈಸ್. ಓಕೆ, ಹಾಗೆಯೇ ಎಲ್ಲ ರೆಡಿಯಾಗಿದೆ. ನನ್ನ ಬ್ರೇಕ್ಫಾಸ್ಟು ತಿಂದ್ಬಿಟ್ಟು ನಾನು ಬೇಗನೆ ಹೊರಡ್ತೀನಿ. ಹಾಗೆಯೇ ಬ್ಯಾಗೆಲ್ಲ ಹಾಕ್ಕೊಂಡು ನಾನು ಹೊರಡ್ತಾ ಇದ್ದೀನಿ. ಅಪ್ಪು ಅಭಿ ಸ್ಕೂಲ್ ಬಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನಾನು ಸ್ವಲ್ಪ ಬೇಗನೆ ಹೊರಡ್ತಾ ಇದ್ದೀನಿ. ಓಕೆ ಗಾಯ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆಯೇ ಜಾಸ್ತಿ ಇಷ್ಟ ಆದರೆ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇನ್ನು ಮುಂದೆ ಡೈಲಿ ವೀಡಿಯೋಸ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಗೈಸ್. ಹಾಗೆಯೇ ಡೈಲಿ ವಿಡಿಯೋ ಆದಷ್ಟು ಬೇಗನೆ ನಿಮ್ಮ ಮುಂದೆ ಬರುತ್ತೆ. ಓಕೆ ಗಾಯ್ಸ್, ಎಲ್ರಿಗೂ ಬಾಯ್.